ರಾಜ್ಯಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಅಡ್ಡ ಮತದಾನವಾಗುವಂತ ಭಯ ಈಗ ಕಾಂಗ್ರೆಸ್ನಲ್ಲಿ ಶುರುವಾಗ್ತಾ ಇದೆಯಾ? ಕಾರಣ 5ನೇ ಅಭ್ಯರ್ಥಿಯಾಗಿ ಈಗ ಉಪೇಂದ್ರ ರೆಡ್ಡಿಯನ್ನ ಅಖಾಡಕ್ಕಿಳಿಸಿರೋದ್ರಿಂದ ಅಗತ್ಯ ಬಿದ್ದರೆ ಕಾಂಗ್ರೆಸ್ನ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿಬಿಡೋಣ ಅಂತ ಲೆಕ್ಕಾಚಾರ. ಅಡ್ಡ ಮತದಾನದ ಸುಳಿವನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಬಿಜೆಪಿಯಿಂದ 2, ಜೆಡಿಎಸ್ನಿಂದ 4 ಅಡ್ಡ ಮತದಾನದ ಬಗ್ಗೆ ಡಿಕೆ ಶಿವಕುಮಾರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಆ ವಿಶ್ವಾಸ ಇದ್ರೆ ರೆಸಾರ್ಟ್ಗೆ ಯಾಕೆ ಶಿಫ್ಟ್ ಮಾಡಬೇಕು ಕಾಂಗ್ರೆಸ್ ಶಾಸಕರನ್ನ? ಈ ಕಡೆನೂ ಅಡ್ಡ ಮತದಾನ ಕಾಂಗ್ರೆಸ್ನಲ್ಲೂ ಆಗತ್ತೆ ಅನ್ನುವಂಥ ಭಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ. ಹಾಗಾಗಿ ಬಿಜೆಪಿ ಜೆಡಿಎಸ್ನಿಂದಲೂ ಅಡ್ಡ ಮತದಾನ ಆಗತ್ತೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಕಾಂಗ್ರೆಸ್ನ ಶಾಸಕರನ್ನ ರೆಸಾರ್ಟ್ನಲ್ಲಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಯಾವುದು ರೀತಿಯಲ್ಲಿ? ಬಿಜೆಪಿಯವರು ಅಡ್ಡ ಮತದಾನ ಮಾಡ್ತಾರೆ ಅಂತ ಹೇಳ್ತಾರೆ, ಜೆಡಿಎಸ್ನವರು ಅಡ್ಡ ಮತದಾನ ಮಾಡ್ತಾರೆ ಅಂತ ಹೇಳ್ತಾರೆ, ಬಿಜೆಪಿಯವರಿಬ್ಬರು ಜೆಡಿಎಸ್ನಿಂದ 4 ಅಡ್ಡ ಮತದಾನ ಮಾಡ್ತಾರೆ ಅಂತ ಹೇಳಿ. ಆದರೆ ಶಿಫ್ಟ್ ಮಾಡೋದು ಯಾರನ್ನ? ಕಾಂಗ್ರೆಸ್ನ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ. ಕಾಂಗ್ರೆಸ್ ಶಾಸಕರ ಬಗ್ಗೆ ಅಷ್ಟೊಂದು ವಿಶ್ವಾಸ ಇಲ್ವೇ? ಬಿಜೆಪಿ ಜೆಡಿಎಸ್ನಲ್ಲಿರುವಂಥ 2 + 4 6 ಶಾಸಕರ ಬಗ್ಗೆ ವಿಶ್ವಾಸ ಇರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೆ, ಉಪಮುಖ್ಯಮಂತ್ರಿಗಳಿಗೆ ಅವರದೇ ಪಕ್ಷದ ಶಾಸಕರ ಬಗ್ಗೆ ವಿಶ್ವಾಸ ಇಲ್ವೋ? ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೋ? ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ರಾಜಕೀಯ. ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಸುಖೇಶ್ ಇದ್ದಾರೆ. ಸುಖೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಿಜೆಪಿ ಜೆಡಿಎಸ್ನಲ್ಲಿರುವಂಥ ಶಾಸಕರು ಅಡ್ಡ ಮತದಾನ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅವರದೇ ಪಕ್ಷದ ಶಾಸಕರ ಮೇಲೆ ವಿಶ್ವಾಸ ಇಲ್ವಾ? ರೆಸಾರ್ಟ್ಗೆ ಶಿಫ್ಟ್ ಮಾಡುವಂಥದ್ದೇನು? ಅರುಣ್, ಒಂದು ಸ್ಪಷ್ಟ, ರಾಜಕಾರಣದಲ್ಲಿ ಯಾವಾಗ ಯಾವ ತಿರುವುಗಳು ಬೇಕಾದ್ರೂ ಪಡೆದುಕೊಳ್ಬಹುದು. ಆದ್ರೆ ಈಗ 5ನೇ ಅಭ್ಯರ್ಥಿಯನ್ನ ಹಾಕ್ಲಿಕ್ಕೆ ತೀರ್ಮಾನ ಮಾಡಿರೋದ್ರಿಂದ ಅಗತ್ಯ ಬಿದ್ದಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರನ್ನು ಕೂಡ ಖಾಸಗಿ ರೆಸಾರ್ಟ್ ಅಥವಾ ಹೋಟೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ಅಥವಾ ಒಂದು ಚರ್ಚೆಯನ್ನ ಕಾಂಗ್ರೆಸ್ ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಮಾಡಿತ್ತು. ಇವತ್ತಿನ ಬೆಳವಣಿಗೆಯಲ್ಲಿ ಉಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಡುವಂತ ಪ್ರಯತ್ನದ ಭಾಗಗಳು ಒಂದ್ ಕಡೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಈಗ ಬಿಜೆಪಿಯ ಕ್ರಾಸ್ ವೋಟಿಂಗ್ ಆಗ್ಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಜೆಡಿಎಸ್ ಬಿಜೆಪಿಯಿಂದ ಆಗ್ಬಹುದು ಅನ್ನುವಂಥದ್ದು ಸಹಜವಾಗಿ ಕಾಂಗ್ರೆಸ್ಗೆ ಇದ್ರೂ ಕೂಡ ತಮ್ಮ ಶಾಸಕರನ್ನ ಒಂದು ಕಡೆ ಹಿಡಿದಿಟ್ಟುಕೊಳ್ಳುವಂಥದ್ದು ಅನಿವಾರ್ಯ. ಯಾಕಂದ್ರೆ ಹಾಗೆ ಬಿಡುತ್ತೆ ಅನ್ನುವಂತ ಆತಂಕಕ್ಕಿಂತ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಪ್ರಮುಖವಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾದಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬಿಜೆಪಿಯಿಂದ 2, ಜೆಡಿಎಸ್ನಿಂದ 4 ಜನ ಅಡ್ಡ ಮತದಾನ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಡಿ ಕೆ ಶಿವಕುಮಾರ್ ಅವರಿಗಿದೆ. ಆದರೆ ಅವರ ಪಕ್ಷದ ಶಾಸಕರು ಅಡ್ಡ ಮತದಾನ ಮಾಡಲ್ಲ ಅನ್ನುವಂಥ ವಿಶ್ವಾಸ ಅವರಿಗಿಲ್ಲ. ಹಾಗಾಗಿ ಅವರನ್ನೆಲ್ಲ ರೆಸಾರ್ಟ್ಗೆ ಈಗ ಶಿಫ್ಟ್ ಮಾಡುವಂಥ ಯೋಚನೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಗೊತ್ತಿಲ್ಲ, ರಾಜಕೀಯದಲ್ಲಿ ಯಾರು ಯಾವಾಗ ಹೇಗೆ ಬೆನ್ನಿಗೆ ಚೂರಿಯನ್ನು ಹಾಕ್ತಾರೋ, ಯಾರು ಯಾವಾಗ ಕೈ ಕೊಡ್ತಾರೋ ಗೊತ್ತಾಗೋದಿಲ್ಲ.